ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಗೀ ಎಗ್ ಬಿರಿಯಾನಿ ಮಾಡಿದ್ದೇನೆ. ಇದು ತುಂಬ ಸುಲಭವಾದ ರೆಸಿಪಿ, 10 ನಿಮಿಷದಲ್ಲೇ ತಯಾರು ಮಾಡ್ಬೋದು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಕೊನೆ ತನಕ ಈ ವಿಡಿಯೋ ನೋಡಿ ಲೈಕ್ ಮಾಡಿ. ಹೇಗೆ ಮಾಡೋದೆಂದು ಬನ್ನಿ ನೋಡುವ. ಮೊದಲಿಗೆ ನಾನು ಬೇಯಿಸಿದ ಒಂದು 6 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ, 5 ತೆಗೆದುಕೊಂಡದ್ದು. ನಿಮಗೆ ಎಷ್ಟು ಬೇಕಿದ್ದರೆ ತೆಗೆದುಕೊಳ್ಳಬಹುದು. ಅದನ್ನು ಬೇಯಿಸಿ ಸಪ್ರೇಟಾಗಿ ಇಟ್ಟುಕೊಂಡಿದ್ದೇನೆ. ಈಗ ಅದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಮಿಕ್ಸರ್ ಜಾರಿಗೆ 1 ಇಂಚಿನಷ್ಟು ಶುಂಠಿ, 3 ಅಥವಾ 4 ಕಾಯಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ, ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಿದ್ದೇನೆ. 1 ಹಿಡಿಯಷ್ಟು ಹಾಕಬೇಕು. ಮಿಕ್ಸರ್ ಜಾರಿಗೆ ನಾನು 10 ಬೆಳ್ಳುಳ್ಳಿ ಎಸಳುಗಳನ್ನು ಕೂಡ ತೆಗೆದುಕೊಂಡಿದ್ದೇನೆ. 2 ಸ್ಲೈಸ್ ಮಾಡಿದ ಈ ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು. ನೋಡಿ, ರುಬ್ಬಿ ಆಗಿದೆ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಇಲ್ಲಿ ನಾನು ಬೇಯಿಸಿದ ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ, ಅದಕ್ಕೆ ಕಟ್ ಮಾರ್ಕನ್ನು ಹಾಕ್ತಾ ಇದ್ದೇನೆ. ಈಗ ಒಂದು ಪ್ರೆಷರ್ ಕುಕ್ಕರಿಗೆ ಒಂದು ದೊಡ್ಡ ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ಬಳಿಕ ಅದಕ್ಕೆ ಬೇಯಿಸಿಟ್ಟ ಮೊಟ್ಟೆಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಒಂದು ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಮೆಣಸಿನ ಪೌಡರು, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡರ್ ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು. ಫ್ರೈ ಆದ ಕೂಡಲೇ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಒಂದು ಪ್ಲೇಟಿಗೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ತಿದ್ದೇನೆ. ಈಗ ಅದೇ ಪ್ರೆಷರ್ ಕುಕ್ಕರ್ಗೆ ಪುನಃ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. 2 ದೊಡ್ಡ ಚಮಚದಷ್ಟು ತುಪ್ಪವನ್ನು ಹಾಕಬೇಕು. ತುಪ್ಪ ಬಿಸಿಯಾದ ಬಳಿಕ ಅದಕ್ಕೆ ಗರಂ ಮಸಾಲ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈಗ ಅದಕ್ಕೆ ನಾನು ಸ್ಲೈಸ್ ಮಾಡಿದ 2 ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇದು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಆಗಿದೆ. ಈಗ ಅರೆದಿಟ್ಟ ಮಸಾಲೆಯನ್ನು, ಗ್ರೀನ್ ಮಸಾಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನು 1 ನಿಮಿಷಗಳ ಕಾಲ ಹುರಿಯುವ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಗರಂ ಮಸಾಲ 1 ಚಮಚದಷ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ 1 ಚಮಚದಷ್ಟು ಹಾಕಬೇಕು. ಜೊತೆಗೆ ಅರ್ಧ ಕಪ್ಪಷ್ಟು ಮೊಸರನ್ನು ಕೂಡ ಸೇರಿಸ್ತಾ ಇದ್ದೇನೆ. 2 ನಿಮಿಷಗಳ ಕಾಲ ಕುದಿಸಬೇಕು. ನೋಡಿ, ಮೊಸರನ್ನು ಹಾಕ್ತಿದ್ದೇನೆ. ಅರ್ಧ ಕಪ್ಪಿನಷ್ಟು ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ 2 ಕಪ್ಪು ನೀರನ್ನು ಸೇರಿಸ್ತಾ ಇದ್ದೇನೆ. ಅದನ್ನು ಕುದಿಯಲು ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದೆ. ಈಗ ತೊಳೆದಿಟ್ಟ ಬಾಸ್ಮತಿ ಅಕ್ಕಿಯನ್ನು, 1 ಬೌಲ್ನಷ್ಟು ಬಾಸ್ಮತಿ ಅಕ್ಕಿಯನ್ನು ನಾನು ತೊಳೆದಿಟ್ಟಿದ್ದೆ, ಅದನ್ನು ಈ ಮಸಾಲೆಗೆ ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡುವ. ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಫ್ರೈ ಮಾಡಿದ್ದ ಎಗ್ಗನ್ನು ಇದಕ್ಕೆ ಸೇರಿಸ್ತಿದ್ದೇನೆ. ಇದಕ್ಕೆ ನಾನು 1 ಚಮಚದಷ್ಟು ತುಪ್ಪವನ್ನು ಕೂಡ ಸೇರಿಸಿದ್ದೇನೆ. ನಾನಿಲ್ಲಿ 5 ತೆಗೆದುಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕಷ್ಟು ಮೊಟ್ಟೆಯನ್ನು ತೆಗೆದುಕೊಳ್ಳಬಹುದು. ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಷಲನ್ನು ತೆಗೆದುಕೊಳ್ಳೋಣ. ಎರಡು ವಿಷಲ್ ಆಯಿತು. ಇದು ಗ್ಯಾಸನ್ನು ಆಫ್ ಮಾಡುವ. ತಣ್ಣಗಾದ ಮೇಲೆ ಲಿಡ್ಡನ್ನು ಓಪನ್ ಮಾಡಬೇಕು. ಈಗ ನೋಡಿ, ತಯಾರಾಗಿದೆ ನಮ್ಮ ಗೀ ಎಗ್ ಬಿರಿಯಾನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ.